ಹಾಯ್, ಹಲೋ, ನಮಸ್ಕಾರ. ನಿಮ್ಮೆಲ್ಲರಿಗೂ PS ಎಜುಕೇಷನ್ ಇನ್ಫೋಟೆಕ್ ಚಾನಲ್‌ಗೆ ಹಾರ್ದಿಕವಾದಂತಹ ಸ್ವಾಗತ. ಸ್ನೇಹಿತರೆ ಹಾಗೂ ನನ್ನ ಮೆಚ್ಚಿನ ವಿದ್ಯಾರ್ಥಿಗಳೇ, ಇವತ್ತು ಕರ್ನಾಟಕದಲ್ಲಿ ಚುನಾವಣಾ ಆಯೋಗ SIR ಅನ್ನು ಪ್ರಾರಂಭಿಸಿರುವುದು ತಮ್ಮೆಲ್ಲ ಗೊತ್ತಿರುವಂತೆ. ಈ SIRನಲ್ಲಿ ಈ BLOಗಳ ಪಾತ್ರ ಬಹಳಷ್ಟು ಪ್ರಮುಖವಾಗಿದ್ದು, ಈ ಒಂದು ಸಂಪೂರ್ಣವಾದಂತಹ ಈ ಮತದಾರರ ಪಟ್ಟಿ ಪರಿಷ್ಕರಣೆ ಹಾಗೂ ಸಿದ್ಧತೆ ಪೂರ್ಣ ಪ್ರಮಾಣದಲ್ಲಿ ಯಾರ ಮೇಲೆ ನಿಂತಿದೆ ಅಂದರೆ BLO ಅವರ ಮೇಲೆ ನಿಂತಿದೆ. ಹಾಗಾಗಿ ಈ BLO ಅವರು ಈ BLO ಆ್ಯಪ್‌ನಲ್ಲಿ ಯಾವ್ಯಾವ ರೀತಿ ಕೆಲಸ ಮಾಡಬೇಕು, ಆ ಎನ್ಯುಮರೇಷನ್ ಫಾರ್ಮನ್ನು ಹೇಗೆ ಕೊಡಬೇಕು, ಯಾವ ರೀತಿ ಕೊಡಬೇಕು ಮತ್ತು ಅದನ್ನು ಯಾವ ರೀತಿಯಾಗಿ ಈ BLO ಆ್ಯಪನ್ನು ಬಳಸಿ ಉಪಯೋಗಿಸಬೇಕು ಅನ್ನೋದರ ಕುರಿತು ಈ ಒಂದು ವಿಡಿಯೋದಲ್ಲಿ ನಾನು ಪ್ರಸ್ತುತಪಡಿಸ್ತಾ ಇದ್ದೇನೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ BLO ಆ್ಯಪ್‌ನಲ್ಲಿ ಬರುವಂತಹ ಈ ಎನ್ಯುಮರೇಷನ್ ಫಾರ್ಮ್ ಟ್ರ್ಯಾಕರ್ ಅನ್ನುವಂಥದ್ದು ಯಾವ ರೀತಿಯಾಗಿ ನಾವು ಮಾಡಬೇಕು, ಯಾವುದು ಹೇಗೆ ಏನನ್ನ ಹೇಳುತ್ತೆ ಅನ್ನೋದನ್ನು ಈಗ ನಾನು ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೆ. ಸ್ನೇಹಿತರೆ, ಈ BLO ಅನ್ನುವಂತಹವರು ಬೂತ್ ಲೆವೆಲ್ ಆಫೀಸರ್ ಅಂತ ನಾವು ಕರಿತೀವಿ. ಇವರು ಪ್ರಮುಖವಾಗಿ ಈ ಮತದಾರ ಪಟ್ಟಿ ಪರಿಷ್ಕರಣೆಯ ಕಾರ್ಯವನ್ನು ಮಾಡ್ತಾ ಇರ್ತಾರೆ. ಹಾಗಾದ್ರೆ ಇವರು ಈ BLO ಆ್ಯಪ್ ಮೂಲಕ ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದನ್ನ ನಾವು ನೋಡ್ತೀವಿ. ಆದರೆ ಒಂದು ತಮ್ಗೆಟ್ಟು ದಯವಿಟ್ಟು ತಿಳಿದಿರಿ, ಈ BLO ಆ್ಯಪ್ ಕೇವಲ BLO ಅವರಿಗೆ ಮಾತ್ರ ಉಪಯೋಗಿಸಲಿಕ್ಕೆ ಬರುತ್ತೆ ಹೊರತು ಬೇರೆಯವರಿಗೆ ಬರೋದಿಲ್ಲ. ಆಮೇಲೆ BLO ಅವರು ಕೂಡ ಅಲ್ಲಿ ತಮ್ಮ ಮೊಬೈಲ್ ನಂಬರ್ ಅನ್ನ ಹಾಕಿ ಆ ಮೊಬೈಲ್ ನಂಬರ್ಗೆ ಬರುವಂತಹ OTP ಅನ್ನ ಪಡೆದು ನಂತರ BLO ಆ್ಯಪ್ ಅನ್ನ ಪ್ರವೇಶ ಮಾಡಬೇಕಾಗುತ್ತೆ ಅನ್ನೋದನ್ನ ತಮ್ಮ ಮುಂದೆ ನಾನು ಪ್ರಸ್ತುತ ಪಡಿಸ್ತಾ ಇದ್ದೆ. ಇಲ್ಲಿ ನೋಡಿ, ಈ BLO ಆ್ಯಪ್ ನಾವೊಂದು ಮೊಬೈಲ್ ಅನ್ನು ಉದಾಹರಣೆಯಾಗಿ ತೆಗೆದುಕೊಂಡು BLO ಆ್ಯಪ್ನಲ್ಲಿ ಯಾವ ರೀತಿಯಾಗಿ ನಾವು ಹಂತಗಳನ್ನ ಒಳಗೆ ಹೋಗಿ ಯಾವ ರೀತಿಯಾಗಿ ಆಪರೇಟ್ ಮಾಡಬೇಕು ಅನ್ನೋದನ್ನ ಈ ಒಂದು ವಿಡಿಯೋದ ಮೂಲಕ ತೋರಿಸ್ತಾ ಇದ್ದೇನೆ. ಇಲ್ಲಿ BLO ಆ್ಯಪ್ ಅನ್ನ ನಾವು ಪ್ರಾರಂಭದಲ್ಲಿ ಓಪನ್ ಮಾಡಿಕೊಳ್ಬೇಕು. ಅಂದ್ರೆ BLO ಆ್ಯಪ್ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಈ ರೀತಿ ECI ನೆಟ್ ಅನ್ನುವಂತಹ ಒಂದು ನೆಟ್ ಅಂದ್ರೆ ಚುನಾವಣಾ ಆಯೋಗದ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಅದರ ಪ್ರಕಾರ ಮುಂದೆ ಅಲ್ಲಿ ಏನ್ ಕೇಳುತ್ತೆ ಅಂದ್ರೆ ಮೊಬೈಲ್ ನಂಬರ್ ಅನ್ನ ಕೇಳುತ್ತೆ. ಯಾರ ಮೊಬೈಲ್ ನಂಬರ್ ಅಂದ್ರೆ ಯಾವ BLO ಇದನ್ನ ಆಪರೇಟ್ ಮಾಡ್ತಾ ಇದ್ದಾನೋ ಅವರ BLO ಮೊಬೈಲ್ ನಂಬರ್ ಕೇಳುತ್ತೆ. ಆ ಮೊಬೈಲ್ ನಂಬರ್ನ ಹಾಕಿ ನಾವು ರಿಕ್ವೆಸ್ಟ್ OTP ಅಂತ ಬಟನ್ ಒತ್ತಿದಾಗ ಈ ರೀತಿ OTPಯ ಒಂದು ಪೇಜ್ ಓಪನ್ ಆಗುತ್ತೆ. OTP ಬರುತ್ತೆ. ಆ OTPಯನ್ನ ನಾವು ಇಲ್ಲಿ ಫೀಡ್ ಮಾಡಬೇಕಾಗುತ್ತೆ. OTPಯನ್ನ ಫೀಡ್ ಮಾಡಿದ ಮೇಲೆ ವೆರಿಫೈ OTP ಅಂತ ಕರಿಬೇಕು ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ವೆರಿಫೈ OTP ಅಂದ ತಕ್ಷಣ ಅಲ್ಲಿ ಏನಾಗುತ್ತೆ ಅಂದ್ರೆ BLO ಅವರ ಮಾಹಿತಿ ಬರುತ್ತೆ. ಅವರ ಹೆಸರು, ಅವರು ಯಾವ ಒಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಯಾವ ಡಿಸ್ಟ್ರಿಕ್ಟ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಜೊತೆಗೆ ಅವರು ಇಲ್ಲಿ ಏನ್ ಮಾಡಬೇಕಾಗುತ್ತೆ ಅಂದ್ರೆ ಯಾವ ಪಾರ್ಟ್ ನಂಬರ್ ಅವರಿಗೆ ಅಲಾಟ್ ಆಗಿದೆ ಆ ಪಾರ್ಟ್ ನಂಬರ್ ಇಲ್ಲಿ ಕಂಡು ಬರುತ್ತೆ. ಆ ಪಾರ್ಟ್ ನಂಬರ್ ಅನ್ನ ಇಲ್ಲಿ ಸಿಲೆಕ್ಟ್ ಮಾಡಿ ನಾವು ಸಬ್ಮಿಟ್ ಮಾಡಬೇಕಾಗುತ್ತೆ. ಅಂದ್ರೆ ಆ BLO ಯಾವ ಪಾರ್ಟಿಗೆ, ಯಾವ ಮತಗಟ್ಟೆಗೆ ಸಂಬಂಧಪಟ್ಟಿದಾನೋ ಆ ಒಂದು ಮತಗಟ್ಟೆಯ ಸಂಖ್ಯೆಯನ್ನ ಹಾಕಿ ಇಲ್ಲಿ ನಾವು ಏನ್ ಮಾಡಬೇಕಾಗುತ್ತೆ ಅಂದ್ರೆ ಸಬ್ಮಿಟ್ ಮಾಡಬೇಕಾಗುತ್ತೆ. ಈ ರೀತಿ ಸಬ್ಮಿಟ್ ಮಾಡಿದಾಗ ಅಲ್ಲಿ ನಿಮ್ಮ ಡಿವೈಸ್ ಕಂಪ್ಯಾಬಿಲಿಟಿ ರಿಪೋರ್ಟ್ ಅನ್ನುವಂಥದ್ದು ಬರುತ್ತೆ. ಅಂದ್ರೆ ನಿಮ್ಮ ಡಿವೈಸ್ ಈ ಎಲ್ಲ ಚಟುವಟಿಕೆಗೆ ಸೂಕ್ತವಾಗಿದೆಯೋ ಇಲ್ವೋ ಅನ್ನೋದನ್ನ ಇಲ್ಲಿ ಅದು ತಾನೇ ಚೆಕ್ ಮಾಡುತ್ತೆ. ಆ ಎಲ್ಲ ಚೆಕ್ ಮಾಡಿ ಎಲ್ಲವೂ ಗ್ರೀನ್ ಆಗಿರುವಂಥದ್ದನ್ನ ಕನ್ಫರ್ಮ್ ಮಾಡಿಕೊಂಡು ನಾವು ಇಲ್ಲಿ ಏನ್ ಮಾಡಬೇಕಾಗುತ್ತೆ ಅಂತಂದ್ರೆ ಇಲ್ಲಿ ಸಬ್ಮಿಟ್ ಅನ್ನುವಂಥ ಬಟನ್ ಅನ್ನ ನಾವು ಪ್ರೆಸ್ ಮಾಡ್ತೀವಿ. ಸಬ್ಮಿಟ್ ಪ್ರೆಸ್ ಮಾಡಿದ ತಕ್ಷಣ ಏನ್ ಬರುತ್ತೆ ಅಂದ್ರೆ ಈ ರೀತಿಯ ಒಂದು ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ. ಇದು BLO ಅವರ ಡ್ಯಾಶ್ ಬೋರ್ಡ್. ಇದರಲ್ಲಿ ಅನೇಕ ರೀತಿಯ ಅವಕಾಶಗಳಿವೆ. ಆದರೆ ನಮಗೀಗ ಸದ್ಯದಲ್ಲಿ ನಾವು ನೋಡಬೇಕಾಗಿರುವಂಥದ್ದು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಥವಾ SIR. ಈ SIR ಅನ್ನೋದನ್ನ ನಾವು ಮಾಡಬೇಕಾಗಿದೆ. ಅದು ಯಾವ ರೀತಿ ಮಾಡಬೇಕು, ಅದು ಏನ್ ಮಾಡಬೇಕು ಅನ್ನೋದನ್ನ ಮೊದಲು ಆ SIR ನಲ್ಲಿ ಕ್ಲಿಕ್ ಮಾಡಿ ಅಲ್ಲಿಂದ ನಾವು ಒಳಗಡೆ ಪ್ರವೇಶ ಮಾಡಬೇಕಾಗುತ್ತೆ. ಇಲ್ಲಿ SIR ನಾವು ಇಲ್ಲಿ ಕ್ಲಿಕ್ ಮಾಡಿದಾಗ ನೀವು ನೋಡ್ತೀರಿ ಇಲ್ಲಿ ಲ್ಯಾಂಗ್ವೇಜ್ ಕೇಳುತ್ತೆ, ಇಂಗ್ಲಿಷ್ ಆರ್ ಕನ್ನಡ ಅನ್ನುವಂಥದ್ದು ಬರುತ್ತೆ. ನಾವು ಇಲ್ಲಿ ಇಂಗ್ಲಿಷ್ ಸಿಲೆಕ್ಟ್ ಮಾಡಿ ಸಬ್ಮಿಟ್ ಅನ್ನುವಂಥ ಬಟನ್ ಅನ್ನ ನಾವು ಇಲ್ಲಿ ಪ್ರೆಸ್ ಮಾಡ್ತೀವಿ. ಸಬ್ಮಿಟ್ ಮಾಡಿದ ಮೇಲೆ ಇಲ್ಲಿ ಅನೇಕ ಡ್ಯಾಶ್ ಬೋರ್ಡ್ ಅಲ್ಲಿ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಎರಡು ಸದ್ಯದಲ್ಲಿ ಮಾಡಿರುವಂಥದ್ದು EF ಡ್ಯಾಶ್ ಬೋರ್ಡ್ ಅಂಡ್ EF ಡಿಸ್ಟ್ರಿಬ್ಯೂಷನ್ ಟ್ರ್ಯಾಕರ್ ಅಂತ ಬರುತ್ತೆ. EF ಡಿಸ್ಟ್ರಿಬ್ಯೂಷನ್ ಟ್ರ್ಯಾಕರ್ ಅಂದ್ರೆ ಇದು EF ಅನ್ನ ನೀವು ಯಾವ ರೀತಿ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀರಾ, ಎಷ್ಟು ಮಾಡಿದ್ದೀರಾ, ಇನ್ನೂ ಎಷ್ಟು ಮಾಡಬೇಕು, ಎಲ್ಲ ಅಂಶಗಳನ್ನು ಇಲ್ಲಿ ನೋಡ್ತೀವಿ. ಇದರ ಮೇಲೆ ನಾವು ಕ್ಲಿಕ್ ಮಾಡಿ ಒಳಗಡೆ ಸೇರ್ಪಡೆ ಆಗಬೇಕು. EF ಡಿಸ್ಟ್ರಿಬ್ಯೂಷನ್ ಟ್ರ್ಯಾಕರ್ ಅನ್ನ ನಾವು ಇಲ್ಲಿ ಪ್ರೆಸ್ ಮಾಡಿದಾಗ ನಮಗೆ ಇಲ್ಲಿ ಈ ರೀತಿಯ ಒಂದು ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ. ಇದರಲ್ಲಿ ನೀವು ನೋಡಬಹುದು EF ಇಲ್ಲಿ ಸಿಲೆಕ್ಟ್ ಟೈಪ್ ಅನ್ನುವಂಥದ್ದನ್ನ ಬಂದಾಗ ನಾವು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಕೆಳಗಡೆ 4 ರೀತಿಯ ಪಾಪಪ್ ಓಪನ್ ಆಗುತ್ತೆ. ಇದರಲ್ಲಿ ನೀವು ನೋಡಬಹುದು ಒಂದು EF ನಾಟ್ ಕಲೆಕ್ಟೆಡ್ ಅಂತ ಇದೆ, ಒಂದು EF ನಾಟ್ ಡಿಸ್ಟ್ರಿಬ್ಯೂಟೆಡ್ ಅಂತ ಇದೆ, ಇನ್ನೊಂದು EF ಕಲೆಕ್ಟೆಡ್ ಅಂತ ಇದೆ ಮತ್ತು ಇನ್ನೊಂದು EF ಡಿಸ್ಟ್ರಿಬ್ಯೂಟೆಡ್ ಅಂತ ಇದೆ.
ಅಂದ್ರೆ ಇಲ್ಲಿ ನಾವು ಏನನ್ನ ಮಾಡಿದೀವಿ ಈ ಒಂದು SIRಗೆ ಸಂಬಂಧಪಟ್ಟಂತೆ ಎನ್ಯುಮರೇಷನ್ ಫಾರ್ಮ್ ಅನ್ನೋದನ್ನ ನಾವು ನೋಡಬೇಕು ಅಂದ್ರೆ ಇಲ್ಲಿ ಈ ಒಂದು ಮಾಡೆಲ್ನಲ್ಲಿ 8 EF ನಾಟ್ ಕಲೆಕ್ಟೆಡ್ ಅಂತ ಇದೆ. ಅಂದ್ರೆ ಎನ್ಯುಮರೇಷನ್ ಫಾರ್ಮ್ ಡಿಸ್ಟ್ರಿಬ್ಯೂಟ್ ಆಗಿದೆ ಬಟ್ ಕಲೆಕ್ಟ್ ಮಾಡಿಲ್ಲ ಇನ್ನು EF ನಾಟ್ ಡಿಸ್ಟ್ರಿಬ್ಯೂಟೆಡ್ ಅಂದ್ರೆ ಇನ್ನು EFನೇ ಕೊಟ್ಟಿಲ್ಲ ಅನ್ನುವಂಥದ್ದು 458 ಇದೆ. ಇನ್ನು EF ಕಲೆಕ್ಟೆಡ್ 50 ಇದೆ. EF ಡಿಸ್ಟ್ರಿಬ್ಯೂಟೆಡ್ ಅನ್ನುವಂಥದ್ದು 3 ಇದೆ. ಈ ತರಹ ಒಂದು ಡ್ಯಾಶ್ ಬೋರ್ಡ್ ಈ EF ಡಿಸ್ಟ್ರಿಬ್ಯೂಷನ್ ಟ್ರ್ಯಾಕರ್ ಅನ್ನೋದು ಓಪನ್ ಮಾಡಿದಾಗ ನಮಗೆ ಗೊತ್ತಾಗುತ್ತೆ. ಆದರೆ ಇಲ್ಲಿ ನಾವು ಸಿಲೆಕ್ಟ್ ಟೈಪ್ ಅಂದಾಗ ಇಲ್ಲಿ ನೀವು ನೋಡ್ಬೋದು ಈ 4ರಲ್ಲಿ ನಾವು ಒಂದು ಉದಾಹರಣೆಯಾಗಿ EF ನಾಟ್ ಡಿಸ್ಟ್ರಿಬ್ಯೂಟೆಡ್ ಅನ್ನೋದನ್ನ ಕ್ಲಿಕ್ ಮಾಡೋಣ. ಅಂದ್ರೆ ಅದು ಯಾವ ರೀತಿಯಾಗಿರುತ್ತೆ ಅನ್ನೋದನ್ನ ನೋಡ್ಬೇಕಂದ್ರೆ EF ನಾಟ್ ಡಿಸ್ಟ್ರಿಬ್ಯೂಟೆಡ್ ಅಂತ ನಾವು ಕ್ಲಿಕ್ ಮಾಡಿದಾಗ ಈ ರೀತಿಯ ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ. ಅಂದ್ರೆ ಇಲ್ಲಿ ಯಾವ ಲಿಸ್ಟ್ ಬರುತ್ತೆ ಅಂತಂದ್ರೆ ಯಾವುದು EF ಕೊಟ್ಟಿಲ್ವೋ ಆ ಲಿಸ್ಟ್ ಇಲ್ಲಿ ಬರ್ತಾ ಇದೆ. ಇಲ್ಲಿ ನೋಡ್ರಿ EF ನಾಟ್ ಡಿಸ್ಟ್ರಿಬ್ಯೂಟೆಡ್ 458 ಇದೆ. ಇಲ್ಲಿ ಕೆಳಗಡೆ ರೆಡ್ ಕಲರ್ ನಲ್ಲಿ ಇರುವಂತದ್ದು EF ನಾಟ್ ಡಿಸ್ಟ್ರಿಬ್ಯೂಟೆಡ್ ಅನ್ನುವಂಥದ್ದು ಈ ಎಲ್ಲವೂ ಇಲ್ಲಿ ಕೆಳಗಡೆ ಅವುಗಳ ಕೆಳಗಡೆ EF ಡಿಸ್ಟ್ರಿಬ್ಯೂಟೆಡ್ EF ಕಲೆಕ್ಟೆಡ್ ಅನ್ನುವಂಥದ್ದು ಎರಡು ನೋಡ್ತೀವಿ. ಅದೇ ತರಹ ನಾವು ಇಲ್ಲಿ ಮುಂದೆ EF ಡಿಸ್ಟ್ರಿಬ್ಯೂಟೆಡ್ ಅನ್ನುವಂಥದ್ದನ್ನ ಕ್ಲಿಕ್ ಮಾಡಿ ನೋಡಿದಾಗ ಅದರ ಮೇಲೆ ಕ್ಲಿಕ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಇಲ್ಲಿ ನೀವು ನೋಡಬಹುದು EF ಡಿಸ್ಟ್ರಿಬ್ಯೂಟೆಡ್ ಬರುತ್ತೆ. ಇದರ ಮೇಲೆ ಯಾವ ಕಲರ್ ಇದೆ ಅಂದ್ರೆ ಬ್ಲೂ ಕಲರ್ ಇದೆ. ಅಂದ್ರೆ EF ನಾಟ್ ಡಿಸ್ಟ್ರಿಬ್ಯೂಟೆಡ್ ಅನ್ನೋದು ರೆಡ್ ಕಲರ್ ತಗೊಂಡ್ರೆ EF ಡಿಸ್ಟ್ರಿಬ್ಯೂಟೆಡ್ ಅನ್ನುವಂಥದ್ದು ಬ್ಲೂ ಕಲರ್ ನಲ್ಲಿ ಬರ್ತಾ ಇದೆ. ಈ ಕಲರ್ ಕಾಂಬಿನೇಷನ್ ನಾವು ತಿಳ್ಕೋಬೇಕು ಅಂದ್ರೆ ಇಲ್ಲಿ ಕ್ಲಿಕ್ ಹಿಯರ್ ಟು ವ್ಯೂ ಕಲರ್ ಕೋಡ್ ಇನ್ಫೋ ಅಂಡ್ ಪೆಂಡಿಂಗ್ ಡೀಟೇಲ್ಸ್ ಅನ್ನೋದನ್ನ ನಾವು ನೋಡಿದಾಗ ಇದರ ಮೇಲೆ ಇಲ್ಲಿ ನೀವು ನೋಡಿದಾಗ ಇದರ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಕಲರ್ ಕಾಂಬಿನೇಷನ್ ಗೊತ್ತಾಗುತ್ತೆ. ಅಂದ್ರೆ ಯಾವುದು ಯಾವ ಕಲರ್ ನಲ್ಲಿ ಇರುತ್ತೆ ಅನ್ನೋದನ್ನ ನಾವು ನೋಡ್ಬೇಕು. ಅಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡ್ತೀವಿ. ಇಲ್ಲಿ ನೀವು ನೋಡಬಹುದು EF ಡಿಸ್ಟ್ರಿಬ್ಯೂಷನ್ ಟ್ರ್ಯಾಕರ್ಸ್ ಸ್ಟೇಟಸ್ ಅನ್ನುವಂಥದ್ದು ಬರ್ತಾ ಇದೆ. ಇಲ್ಲಿ ನೋಡಿ ಇಲ್ಲಿ ಯೆಲ್ಲೋ ಕಲರ್ ಇದೆ EF ನಾಟ್ ಕಲೆಕ್ಟೆಡ್ ಅನ್ನುವಂಥದ್ದು ಸೂಚಿಸ್ತಾ ಇದೆ. ಈಗ ರೆಡ್ ಕಲರ್ ಇದೆ EF ನಾಟ್ ಡಿಸ್ಟ್ರಿಬ್ಯೂಟೆಡ್ ಅನ್ನುವಂಥದ್ದು ಸೂಚಿಸ್ತಾ ಇದೆ. ಗ್ರೀನ್ ಕಲರ್ ಇದ್ದದ್ದು EF ಕಲೆಕ್ಟೆಡ್ ಅಂತ ಸೂಚಿಸ್ತಾ ಇದೆ. ಬ್ಲೂ ಕಲರ್ ಇದ್ದದ್ದು EF ಡಿಸ್ಟ್ರಿಬ್ಯೂಟೆಡ್ ಅಂತ ಸೂಚಿಸ್ತಾ ಇದೆ. ಅಂದ್ರೆ ಯಾವ ಹಂತದಲ್ಲಿ ಎನ್ಯುಮರೇಷನ್ ಫಾರ್ಮ್ ಇದೆ ಅನ್ನೋದು ಇದ್ರ ಮೇಲೆ ನಮಗೆ ಗೊತ್ತಾಗುತ್ತೆ. ಇದು ನಾವು ನೋಡಿದ ನಂತರ ನಾವು ಇಲ್ಲಿ ಕ್ಲೋಸ್ ಬಟನ್ ಒತ್ತಿದಾಗ ಇದು ಕ್ಲೋಸ್ ಕೂಡ ಆಗುತ್ತೆ. ಇಲ್ಲಿ ನೆಕ್ಸ್ಟ್ ಈಗ ನಾವು ಒಬ್ಬ ಮತದಾರನನ್ನ ಟ್ರ್ಯಾಕ್ ಮಾಡಬೇಕಾಗಿದೆ. ಅವನ EF ಅನ್ನ ನಾವು ಕೊಟ್ಟಿದ್ವೋ ಇಲ್ವೋ, ಅದನ್ನ ವಾಪಸ್ ತೆಗೆದುಕೊಂಡಿದ್ವೋ ಇಲ್ವೋ ಅನ್ನೋದನ್ನ ಯಾವ ರೀತಿ ನಾವು ಅದನ್ನ ಸರ್ಚ್ ಮಾಡಬಹುದು ಅಂತಂದ್ರೆ ಇಲ್ಲಿ ಅವರ ಹೆಸರನ್ನ ಟೈಪ್ ಮಾಡುವುದರ ಮೂಲಕವೂ ನಾವು ಸರ್ಚ್ ಮಾಡಬಹುದು, ಅಥವಾ ಅವರ ಎಪಿಕ್ ನಂಬರ್ ಅನ್ನ ಸರ್ಚ್ ಮಾಡುವುದರ ಮೂಲಕವೂ ನಾವು ಇಲ್ಲಿ ಟೈಪ್ ಮಾಡಬಹುದು, ಅಥವಾ ಅವರು EF ಏನು ಫಾರ್ಮ್ ಜನರೇಟ್ ಆಗಿರುತ್ತೆ ಅದರ ಮೇಲೆ ಇರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿದ್ರೂ ಕೂಡ ಆ ಮತದಾರನ ಮಾಹಿತಿ ಇಲ್ಲಿ ಓಪನ್ ಆಗುತ್ತೆ. ಅಂದ್ರೆ 3 ರೀತಿಯಲ್ಲಿ ನಾವು ಹೆಸರು ಟೈಪ್ ಮಾಡಿ ಆ ಮತದಾರನ ಗುರುತಿಸಬಹುದು, ಎಪಿಕ್ ನಂಬರ್ ಅನ್ನ ಟೈಪ್ ಮಾಡಿ ಕೂಡ ನಾವು ಗುರುತಿಸಬಹುದು, ಅಥವಾ ಆ ಫಾರ್ಮ್ ನಲ್ಲಿ ಇರುವಂತಹ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಯೂ ಕೂಡ ನಾವು ಗುರುತಿಸಬಹುದು. ಇಲ್ಲಿ ನಾವು ನೋಡುವ ಇಲ್ಲಿ ನಾವು ಸ್ಕ್ಯಾನ್ ಮಾಡಿ ನೋಡಬಹುದು, ಅಥವಾ ಇಲ್ಲಿ QR ಕೋಡ್ ಸ್ಕ್ಯಾನ್ ಮಾಡಿದಾಗ ಅಥವಾ ಮತದಾರ ಟೈಪ್ ಮಾಡಿದಾಗ ಈ ರೀತಿ ಆ ವ್ಯಕ್ತಿಯ ಮಾಹಿತಿ ಇಲ್ಲಿ ದೊರೀತದೆ. ಇಲ್ಲಿ ನಾವು ಉದಾಹರಣೆಗಾಗಿ ಒಂದು QR ಕೋಡ್ ಅನ್ನ ಒಬ್ಬ ಎಪಿಕ್ ಅನ್ನ ನಂಬರ್ ಅನ್ನ ನಾವು ಇಲ್ಲಿ ಟೈಪ್ ಮಾಡಿದ್ವಿ. ಅವನ ಹೆಸರು ಪುರುಷೋತ್ತಮ ಅನಂತ್ ಅಂತ ಇದೆ. ಇದು ಇಲ್ಲಿ ಓಪನ್ ಆಯ್ತು ಅವನ ಹೆಸರು. ಅವನ ಸ್ಥಿತಿ ಏನಿದೆ ಅಂದ್ರೆ ಅವನಿಗೆ ಯಾವ ರೀತಿಯಾದಂಥ ಎನ್ಯುಮರೇಷನ್ ಫಾರ್ಮ್ ಸ್ಥಿತಿ ಇದೆ ಅಂದ್ರೆ EF ಡಿಸ್ಟ್ರಿಬ್ಯೂಟೆಡ್ EF ಕಲೆಕ್ಟೆಡ್, ಅಥವಾ ಇದು ಇನ್ನೂ ಕೂಡ EF ಕೊಟ್ಟೇ ಇಲ್ಲ, ಈಗ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಕಲೆಕ್ಟ್ ಮಾಡಬೇಕು, EF ನಾಟ್ ಡಿಸ್ಟ್ರಿಬ್ಯೂಟೆಡ್ ಲಿಸ್ಟ್ ನಲ್ಲಿ ಇದ್ದಾನೆ. ಈ ತರಹ ಪ್ರತಿಯೊಂದು ಯಾವ ಒಬ್ಬ ಮತದಾರನನ್ನ ನಾವು ಹುಡುಕ್ತೀವೋ ಅದು ಯಾವ ರೀತಿಯಾಗಿ ಬರ್ತಾ ಇದೆ ಅಂತಂದ್ರೆ ಅವನು ಯಾವ ಸ್ಥಿತಿಯಲ್ಲಿದೆ ಅವರ ಒಂದು ಫಾರ್ಮ್ ಅನ್ನೋದು ನಮಗೆ ಗೊತ್ತಾಗುತ್ತೆ. ಅದನ್ನ QR ಕೋಡ್ ಮೂಲಕ ಸ್ಕ್ಯಾನ್ ಮಾಡಿ ನಾವು ನೋಡಬಹುದು, ಅಥವಾ ಇಲ್ಲಿ EF ಈಗ ಇದನ್ನ ನಾವು EF ಡಿಸ್ಟ್ರಿಬ್ಯೂಟೆಡ್ ಅಂತ ಮಾರ್ಕ್ ಮಾಡೋಣ. ಏನದು EF ನಾವು ಕೊಟ್ಟಿವಿ ಫಾರ್ಮ್. ಈಗ ಹಾಗಾದ್ರೆ ಆ ಫಾರ್ಮ್ ಕೊಟ್ಟಿವಿ ಅನ್ನೋದಕ್ಕೆ ಈ ಒಂದು ಆ್ಯಪ್ ನಲ್ಲಿ ನಾವು ಏನ್ ಮಾಡ್ಬೇಕಾಗುತ್ತೆ, ಮಾರ್ಕ್ ಮಾಡ್ಬೇಕಾಗುತ್ತೆ. ಹಾಗಾದ್ರೆ ಇವತ್ತು ಫಾರ್ಮ್ ಕೊಟ್ಟಿವಿ ಅನ್ನುವ ಕಾರಣದಿಂದ ನಾವು ಏನ್ ಮಾಡ್ತೀವಿ ಅಂದ್ರೆ EF ಡಿಸ್ಟ್ರಿಬ್ಯೂಟೆಡ್ ಮೇಲೆ ಕ್ಲಿಕ್ ಮಾಡ್ತೀವಿ. ಏನಾಗುತ್ತೆ ಅನ್ನೋದನ್ನ ನೋಡೋಣ. ಈಗ ಅದು ರೆಡ್ ಕಲರ್ ನಲ್ಲಿದೆ. ಈಗ EF ಡಿಸ್ಟ್ರಿಬ್ಯೂಟೆಡ್ ಅನ್ನುವಂಥದ್ದು ನಾವು ಕ್ಲಿಕ್ ಮಾಡಿದಾಗ ಇಲ್ಲಿ ಕೇಳುತ್ತೆ ಆರ್ ಯು ಶ್ಯೂರ್ ಟು ಮಾರ್ಕ್ ಡಿಸ್ಟ್ರಿಬ್ಯೂಟೆಡ್, ನೀವು ಇದು ಆ EF ಫಾರ್ಮ್ ಅನ್ನ ಕೊಟ್ಟಿದ್ದೀರಿ ಅಂತ ಡಿಸ್ಟ್ರಿಬ್ಯೂಟ್ ನಾವು ಮಾಡೋ ಬರೋಕ್ಕೆ ನೀವು ಶ್ಯೂರ್ ಆಗಿದ್ದೀರಾ, ಕರೆಕ್ಟ್ ಆಗಿ ನೀವು ಕೊಟ್ಟಿದ್ದೀರಾ ನಾನು ಅಂದಾಗ ಇಲ್ಲಿ ನಾವು ಏನ್ ಮಾಡಬೇಕು, ಕ್ಯಾನ್ಸಲ್ ಕೊಟ್ಟಿರಲಿಲ್ಲ, ಬೈ ಚಾನ್ಸ್ ಏನೋ ತಪ್ಪಾಗಿತ್ತು ಅಂದ್ರೆ ಕ್ಯಾನ್ಸಲ್ ಓದ್ತಿದ್ರೆ ಮರಳಿ ಬಂದುತ್ತೆ. ಬಟ್ ನೀವು ಕೊಟ್ಟಿದ್ದು ಸರಿಯಾಗಿದೆ, ಇದೇ ವ್ಯಕ್ತಿಗೆ ಕೊಟ್ಟಿದ್ದೀರಿ ಅಂದ್ರೆ ಇಲ್ಲಿ ನೀವು ಎಸ್ ಅನ್ನುವಂಥ ಬ್ಲಾಕ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ಆ ಪುರುಷೋತ್ತಮ ಅನಂತ್ ಅನ್ನುವರು ಏನ್ ಕಲರ್ ಆಗಿದೆ ಅಂದ್ರೆ ಬ್ಲೂ ಕಲರ್ ಆಗಿದೆ. ಮೊದಲು ರೆಡ್ ಕಲರ್ ಇತ್ತು, 2 ಆಪ್ಷನ್ ಬರ್ತಾ ಇದ್ದು EF ನಾಟ್ ಡಿಸ್ಟ್ರಿಬ್ಯೂಟೆಡ್ EF ನಾಟ್ ಕಲೆಕ್ಟೆಡ್ ಅನ್ನುವಂಥದ್ದು.
ಈಗ ಇ ಎಫ್ ಕಲೆಕ್ಟೆಡ್ ಅಂತ ಈಗ ನೋಡಿ ಇ ಎಫ್ ನಾಟ್ ಡಿಸ್ಟ್ರಿಬ್ಯೂಟೆಡ್ ಹೋಯ್ತು, ಇ ಎಫ್ ಡಿಸ್ಟ್ರಿಬ್ಯೂಟ್ ಆಗಿಬಿಡ್ತು. ಡಿಸ್ಟ್ರಿಬ್ಯೂಟ್ ಆದಮೇಲೆ ಈಗ ಇ ಎಫ್ ಕಲೆಕ್ಟೆಡ್ ಅಂತ ಬಂದಿದೆ. ಈ ತರಹ ನಾವು ಈ ಎನ್ಯುಮರೇಷನ್ ಫಾರ್ಮ್ ಅನ್ನ ಏನು ಯಾವ ಸ್ಥಿತಿಯಲ್ಲಿದೆ ಅನ್ನೋದನ್ನ ನಾವು ಇಲ್ಲಿ ಅದನ್ನ ಎನ್ಕ್ವೈರಿ ಮಾಡಬಹುದಾಗಿದೆ. ಈಗ ಈಗ ಇ ಎಫ್ ಕಲೆಕ್ಟೆಡ್ ಅಂತ ನಾವು ಕ್ಲಿಕ್ ಮಾಡ್ತೀವಿ. ನೀವು ನೋಡ್ಬೋದು ಅದೇ ವ್ಯಕ್ತಿ ರೆಡ್ ಕಲರ್ ನಲ್ಲಿತ್ತು, ಇ ಎಫ್ ಇನ್ನು ಅವರಿಗೆ ಡಿಸ್ಟ್ರಿಬ್ಯೂಟ್ ಮಾಡಿರಲಿಲ್ಲ. ನಾವು ಡಿಸ್ಟ್ರಿಬ್ಯೂಟ್ ಮಾಡಿದೀವಿ ಅಂತ ಮಾರ್ಕ್ ಮಾಡಿದ ತಕ್ಷಣ ಅದು ಬ್ಲೂ ಕಲರ್ಗೆ ಅದೇ ಆ ಮತದಾರನ ಆ ಒಂದು ಬಣ್ಣ ಬ್ಲೂ ಕಲರ್ಗೆ ಆಯ್ತು. ಅಂದ್ರೆ ಅವನ ಒಂದು ನಮಗೆ ಐಡೆಂಟಿಫೈ ಅಂದ್ರೆ ಡಿಸ್ಟ್ರಿಬ್ಯೂಟ್ ಆಗಿದೆ, ಬಟ್ ಕಲೆಕ್ಟ್ ಆಗಿಲ್ಲ ಇನ್ನು. ಹಾಗಾದ್ರೆ ಈಗ ಇದನ್ನ ಕಲೆಕ್ಟೆಡ್ ಅನ್ನುವಂಥದ್ದು ಮಾರ್ಕ್ ಮಾಡೋಣ. ನಾವೀಗ ತೆಗೆದುಕೊಂಡಿದೀವಿ, ಅವನು ಫಾರ್ಮ್ ತುಂಬಿದಾನೆ, ತುಂಬಿ ವಾಪಸ್ ಸೈನ್ ಮಾಡಿ ಕೊಟ್ಟಿದ್ದಾನೆ, ನಾವು ತೆಗೆದುಕೊಂಡಿದ್ವಿ. ಇದರಲ್ಲಿ ಆಪರೇಟ್ ಮಾಡಬೇಕಾಗಿದೆ, ತೆಗೆದುಕೊಂಡಿದ್ದಾನೆ ಅಂತ ಹಾಕ್ಬೇಕು. ಹಾಗಾಗಿ ಇಲ್ಲಿ ಇ ಎಫ್ ಡಿಸ್ಟ್ರಿಬ್ಯೂಟೆಡ್ ಅನ್ನೋದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೇನೆ. ಇ ಎಫ್ ಡಿಸ್ಟ್ರಿಬ್ಯೂಟೆಡ್ ಅಂದಾಗ ಮತ್ತೆ ಕೇಳುತ್ತೆ ಆರ್ ಯು ಶ್ಯೂರ್ ಟು ಮಾರ್ಕ್ ಕಲೆಕ್ಟೆಡ್. ಇದು ಮತ್ತೊಂದು ಸಾರಿ ನಾನು ಕೇಳ್ತಾ ಇದ್ದೇನೆ, ನಿಮ್ಗೆ ಕಲೆಕ್ಟ್ ಮಾಡಿದೀಯಾ ಕರೆಕ್ಟಾಗಿ, ನಾವು ಶ್ಯೂರ್ ಆಗಿದೆಯಾ ಅಂತ. ಅವಾಗ ನಾವು ಮತ್ತೆ ಅದನ್ನ ಎಸ್ ಅಂತ ನಾವು ಕ್ಲಿಕ್ ಮಾಡಿದಾಗ ಅದು ನೋಡಿ ಅದೇ ಸೇಮ್ ಬ್ಲೂ ಕಲರ್ ಹೋಗಿ ಗ್ರೀನ್ ಕಲರ್ ಆಯ್ತು. ಕೆಳಗಡೆ ಯಾವುದೇ ಆಪ್ಷನ್ ಇಲ್ಲ, ನಾಟ್ ಡಿಸ್ಟ್ರಿಬ್ಯೂಟೆಡ್ ಇಲ್ಲ, ಕಲೆಕ್ಟೆಡ್ ಇಲ್ಲ, ಜೊತೆಗೆ ಈಗ ಬೇರೆ ಯಾವುದೇ ಆಪ್ಷನ್ ಇಲ್ಲ. ಅಂದ್ರೆ ಏನಾಯ್ತು, ಈ ಒಂದು ಮತದಾರನಿಗೆ ಇ ಎಫ್ ಎನ್ಯುಮರೇಷನ್ ಫಾರ್ಮ್ ಕೊಡೋದು ಆಯ್ತು, ಅವನಿಂದ ತುಂಬಿ ವಾಪಸ್ ತೆಗೆದುಕೊಳ್ಳೋದು ಆಯ್ತು ಅಂತ ನಾವು ಇದರಲ್ಲಿ ಮಾರ್ಕ್ ಮಾಡಿದ್ದೀವಿ. ಈ ರೀತಿ ನಾವು ಪ್ರತಿಯೊಬ್ಬ ಮತದಾರನ ಎನ್ಯುಮರೇಷನ್ ಫಾರ್ಮ್ ಕೊಡೋದು ಮತ್ತು ವಾಪಸ್ ತೆಗೆದುಕೊಳ್ಳೋದನ್ನ ನಾವು ಇಲ್ಲಿ ಮಾರ್ಕ್ ಮಾಡಬೇಕಾಗತ್ತೆ. ಆದರೆ ಇಷ್ಟಕ್ಕೆ ಮುಗಿಲಿಲ್ಲ ಒಬ್ಬ ಮತದಾರಂದು. ಇದನ್ನ ಇಲ್ಲಿ ನಾವು ಸ್ಟೇಟಸ್ ನಲ್ಲಿ ಮಾರ್ಕ್ ಮಾಡಿ ಎಷ್ಟು ಜನರು ಇನ್ನು ಉಳಿದ್ರು ಅನ್ನೋದನ್ನ ನಮ್ಮ ಜ್ಞಾಪನಕ್ಕಾಗಿ ಮತ್ತು ಅಲ್ಲಿ ಇದರಲ್ಲಿ ಲೆಕ್ಕ ಮಾಡುವ ಸಲುವಾಗಿ ನಾವು ಮಾಡಿದ್ವಿ. ಬಟ್ ಇದು ಆ ಫಾರ್ಮ್ನಲ್ಲಿ ತೆಗೆದುಕೊಂಡಿರುವುದನ್ನ ನಾವು ಮರಳಿ ಏನ್ ಮಾಡಬೇಕು ಅಂದ್ರೆ ಎನ್ಯುಮರೇಷನ್ ಫಾರ್ಮ್ ಭರ್ತಿ ಮಾಡಬೇಕಾಗುತ್ತೆ. ಆ ಎನ್ಯುಮರೇಷನ್ ಫಾರ್ಮ್ ನಾವು ಭರ್ತಿ ಯಾವಾಗ ಮಾಡಬಹುದು ಅಂದ್ರೆ ನಾವು ಈ ಎಲ್ಲ ಮಾಹಿತಿಯನ್ನ ತೆಗೆದುಕೊಂಡು ಎನ್ಯುಮರೇಷನ್ ಫಾರ್ಮ್ ಭರ್ತಿ ಫಿಲ್ ಎನ್ಯುಮರೇಷನ್ ಫಾರ್ಮ್ ಅನ್ನುವಂಥ ಆಪ್ಷನ್ ನಲ್ಲಿ ಹೋಗಿ ನಾವೆಲ್ಲ ಮಾಹಿತಿ ತುಂಬಬೇಕಾಗುತ್ತೆ. ಅದನ್ನ ಮುಂದಿನ ಒಂದು ವಿಡಿಯೋದಲ್ಲಿ ಅದನ್ನು ನಿಮ್ಮ ಮುಂದೆ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಪ್ರಸ್ತುತಪಡಿಸ್ತೇವೆ. ಇಲ್ಲಿ ನೋಡ್ಬೋದು. ಹಾಗಾದ್ರೆ ಇ ಎಲ್ ಡಿಸ್ಟ್ರಿಬ್ಯೂಟೆಡ್ ಅನ್ನುವಂಥದ್ದು ಕೆಲವರು ಆನ್ಲೈನ್ ಮಾಡಿರ್ಬೋದು, ನೀವು ಇನ್ನೂ ಕೊಟ್ಟಿಲ್ಲ, ಬಟ್ ಆಲ್ರೆಡಿ ನಿಮಗೆ ಆ ಇ ಎಫ್ ಏನ ಬರುತ್ತೆ ಅಂದ್ರೆ ವಾಪಸ್ ಬಂದ್ಬಿಡುತ್ತೆ, ನೀವು ತೆಗೆದುಕೊಂಡಿದ್ದೀರಿ ಅಂತ ತಿಳ್ಕೊಳ್ಳಿ. ಅವನ ಮತದಾರ ಏನ್ ಮಾಡಿರ್ತಾನೆ, ತಾನೇ ಪ್ರಿಂಟ್ ಔಟ್ ತಕೊಂಡು ತುಂಬಿ ನಿಮಗೆ ವಾಪಸ್ ಕೊಡ್ತಾ ಇದ್ದಾನೆ. ನೀವು ಇನ್ನೂ ನಿಮ್ಮ ಹತ್ತಿರದ್ದು ಕೊಟ್ಟಿಲ್ಲ, ಆದ್ರೆ ಅವನು ಕೊಡ್ತಾ ಇದ್ದಾನೆ. ಹಾಗಾದ್ರೆ ನಾವು ಮೊದಲು ಡಿಸ್ಟ್ರಿಬ್ಯೂಟ್ ಮಾಡಿ ಆಮೇಲೆ ಕಲೆಕ್ಟೆಡ್ ಮಾಡಬೇಕಾ? ಏನು ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಈಗ ಫಾರ್ಮ್ ನಿಮ್ಮ ಹತ್ರ ಬಂತು ಅಂದ್ರೆ ನೀವು ನೇರವಾಗಿ ಏನ್ ಮಾಡ್ಬೋದು ಅಂದ್ರೆ ಇ ಎಫ್ ಕಲೆಕ್ಟೆಡ್ ಅಂತ ನೀವು ತೆಗೆದುಕೊಳ್ಬಹುದು. ಆ ಇ ಎಫ್ ಕಲೆಕ್ಟೆಡ್ ಅಂದ ತಕ್ಷಣ ಏನಾಗುತ್ತೆ, ಮತ್ತೆ ಆರ್ ಯು ಶ್ಯೂರ್ ಅಂತ ಕೇಳುತ್ತೆ. ನೀವು ಎಸ್ ಅಂತ ಕೊಟ್ರಿ ಅಂದ್ರೆ ಅದು ಏನಾಗುತ್ತೆ ಅಂದ್ರೆ ಕಲೆಕ್ಟೆಡ್ ಅನ್ನುವಂತ ರೀತಿಯಲ್ಲಿ ಗ್ರೀನ್ ಆಗುತ್ತೆ. ಅಂದ್ರೆ ಇಲ್ಲಿ ಬ್ಲೂ ಆಗೋದು ಡಿಸ್ಟ್ರಿಬ್ಯೂಟೆಡ್ ಅನ್ನುವಂಥದ್ರಲ್ಲಿ ಆಗೋದಿಲ್ಲ. ಇದರ ಅರ್ಥ ಕೆಲವೊಂದು ಬಾರಿ ನಿಮಗೆ ಪ್ರಶ್ನೆ ಇರ್ಬೋದು, ನಾವು ಕೊಟ್ಟಿಲ್ಲ ಆದ್ರೆ ಮತದಾರ ತಾನೇ ಡೌನ್ಲೋಡ್ ಮಾಡಿಕೊಂಡು ಬಂದು ನಾವು ಫಾರ್ಮ್ ತುಂಬಿ ಕೊಟ್ಟಿದ್ದಾನೆ ಅಂದ್ರೆ ನಾವು ಹೇಗೆ ಇಲ್ಲಿ ಮಾಡೋದು ಅಂದ್ರೆ ನೇರವಾಗಿ ಅವನು ಫಾರ್ಮ್ ವಾಪಸ್ ತಗೊಂಡ್ರೆ ನೀವು ಕಲೆಕ್ಟೆಡ್ ಅಂತ ಮಾಡಿ ನೀವು ಮಾಡಿದಾಗ ಅದು ಕಲೆಕ್ಟ್ ಆಗುತ್ತೆ. ಹೀಗೆ ಈ ಇ ಎಫ್ ಡಿಸ್ಟ್ರಿಬ್ಯೂಷನ್ ಟ್ರ್ಯಾಕರ್ ಅನ್ನ ನಾವು ಈ ಒಂದು ಆ್ಯಪ್ ಮೂಲಕ ನಾವು ಮಾಡಬೇಕಾದದ್ದು. ಸ್ನೇಹಿತರೆ, ಎಲ್ಲ ಬಿ ಎಲ್ ಒಗಳು ಈ ರೀತಿ ನೀವು ಮೊದಲಿಗೆ ಆ ಇ ಎಫ್ ಕಲೆಕ್ಟೆಡ್ ಮತ್ತು ಇ ಎಫ್ ಡಿಸ್ಟ್ರಿಬ್ಯೂಟೆಡ್ ಫಾರ್ಮ್ ಅನ್ನ ನೀವು ಮೊದಲು ಈ ಡ್ಯಾಶ್ ಬೋರ್ಡ್ ನಲ್ಲಿ ಕ್ಲಿಯರ್ ಮಾಡ್ಕೋಬೇಕು. ನಂತರ ನೀವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ ಕಲೆಕ್ಟ್ ಮಾಡಿರುವಂತಹ ಆ ಇ ಎಫ್ ಅನ್ನ ಅಥವಾ ಎನ್ಯುಮರೇಷನ್ ಫಾರ್ಮ್ ಅನ್ನ ಒಂದೊಂದಾಗಿ ಅದರಲ್ಲಿಯ ಮಾಹಿತಿಯನ್ನ ನೀವು ಇದರಲ್ಲಿ ಫಿಲ್ ಎನ್ಯುಮರೇಷನ್ ಫಾರ್ಮ್ ಅನ್ನುವಂತಹ ಒಂದು ಆ್ಯಪ್ ನ ಒಂದು ಯೂಸ್ ಮಾಡಿ, ಅಂದ್ರೆ ಈ ಬಿ ಎಲ್ ಒ ಆ್ಯಪ್ ನಲ್ಲಿ ಒಂದು ಯೂಸ್ ಮಾಡಿ ನೀವು ಫಿಲ್ ಎನ್ಯುಮರೇಷನ್ ಮಾಡಬೇಕಾಗುತ್ತೆ. ಅದನ್ನ ನಾವು ಮುಂದಿನ ಒಂದು ವಿಡಿಯೋದಲ್ಲಿ ನಮಗೆ ಯಾವ ರೀತಿ ಮಾಡಬೇಕು ಅನ್ನೋದನ್ನ ತೋರಿಸ್ತೀನಿ. ಸ್ನೇಹಿತರೆ, ನೀವಿನ್ನೂ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿರದೇ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಆ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಅನ್ನ ಖಚಿತಪಡಿಸಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಬಟನ್ ಅನ್ನ ಒತ್ತಿ. ನಮಸ್ಕಾರ.